ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋಗಳಲ್ಲಿ 1ರಿಂದ 4.5ರವರೆಗಿನ ಒಂದು ಅಧ್ಯಾಯವನ್ನು ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 4.6 ಚೋಳರು ಅನ್ನುವಂತಹ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸಂಗಮ್ ಎಂದರೇನು? ಒಂದು ವಾಕ್ಯದ ಪ್ರಶ್ನೋತ್ತರಗಳಿವು. ತಮಿಳು ಸಾಹಿತ್ಯ ಸಂಗಮ್ ಅಂತ ಹೇಳ್ಬಿಟ್ಟು. ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು ಅಂದರೆ ಇಳೈಯಾನ್ ಚೋಳ ಅನ್ನುವಂಥದ್ದು. ತಮಿಳುನಾಡಿನ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಇದೆ, ಅದು ರಾಜರಾಜ ಚೋಳ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು ಅಂತ ಇದೆ, ಅದು 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ. ಕಡುವಲೈ ಎಂದರೇನು? ಕಡುವಲೈ ಅಂದರೆ ಅದೃಷ್ಟ ಪದ್ಧತಿ ಅಂತ ಹೇಳಿ. ವರಿಯಂ ಎಂದರೇನು? ಚೋಳರ ಗ್ರಾಮಾಡಳಿತದ ಸಮಿತಿಗಳನ್ನು ವಾರಿಯಂ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು 2 ವಾಕ್ಯದ ಪ್ರಶ್ನೋತ್ತರಗಳು. ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಶಿಲಾಪಾದಿಕಾರಂ ಮತ್ತು ಮಣಿಮೇ ಗಲೈ ಅನ್ನುವಂಥದ್ದು. ತಕ್ಕೊಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಅನ್ನುವಂಥದ್ದು, ಅದು ಕ್ರಿಸ್ತಶಕ 949ರಲ್ಲಿ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆಯುತ್ತೆ. ಹಾಗೆ 1ನೇ ರಾಜೇಂದ್ರ ಚೋಳನು ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಇದೆ, ಅದು ಪಂಡಿತ ಚೋಳ ಮತ್ತು ಗಂಗೈಕೊಂಡ ಚೋಳ ಅನ್ನುವಂತಹ ಬಿರುದು ಇತ್ತು. ಹಾಗೆ ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. 1ನೇ ರಾಜೇಂದ್ರ ಚೋಳನ ಸಾಧನೆಯನ್ನು ವಿವರಿಸಿ ಅಂತ ಕೇಳಿದರೆ, ಚೋಳ ರಾಜ್ಯದಲ್ಲಿ ಕ್ರಿಸ್ತಶಕ 1012ರಿಂದ 1044ರವರೆಗಿನ ರಾಜ್ಯಭಾರ ಮಾಡಿದ 1ನೇ ರಾಜೇಂದ್ರ ಚೋಳನು ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದಾನೆ. ಅವನ ಸಾಧನೆಗಳನ್ನು ನೋಡೋದಾದರೆ 1ನೇ ರಾಜೇಂದ್ರ ಚೋಳನು ಕ್ರಿಸ್ತಶಕ 1018ರಲ್ಲಿ ಸಿಂಹಳದ ಅರಸ 5ನೇ ಮಹೇಂದ್ರನನ್ನು ಸೋಲಿಸಿ ಬಂಧನದಲ್ಲಿಟ್ಟನು. ಮುಂದೆ ಸಿಂಹಳ ರಾಜ್ಯವು ಚೋಳ ಸಾಮ್ರಾಜ್ಯದ ಒಂದು ಭಾಗವಾಯಿತು. ಇನ್ನು ಕ್ರಿಸ್ತಶಕ 1021ರಲ್ಲಿ ಕಲ್ಯಾಣಿ ಚಾಲುಕ್ಯ ದೊರೆ 2ನೇ ಜಯಸಿಂಹನ ಮೇಲೆ ಯುದ್ಧ ಸಾರಿ ಮಸಂಗಿಯಲ್ಲಿ ಸೋಲಿಸ್ತಾನೆ. ವೆಂಗಿಯ ವಿಜಯಾದಿತ್ಯನನ್ನು ಸೋಲಿಸಿ ಅವನನ್ನು ರಾಜ್ಯದಿಂದ ಹೊರಹಾಕಿ ವೆಂಗಿ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನು ಕೂರಿಸ್ತಾರೆ. ಚೋಳ ಸೈನ್ಯವು ಗಂಗಾ ನದಿಯವರೆಗೆ ಯಶಸ್ವಿ ದಂಡಯಾತ್ರೆಯನ್ನು ಹಮ್ಮಿಕೊಂಡು 1ನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸ್ತಾನೆ ಮತ್ತು ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕೂಡ ಆತ ಕಟ್ಟಿಸಿದನು. 1ನೇ ರಾಜೇಂದ್ರ ಚೋಳನು ತನ್ನ ನೌಕಾಪಡೆಯ ಸಹಾಯದಿಂದ ಬಂಗಾಳ ಕೊಲ್ಲಿಯನ್ನು ದಾಟಿ ಜಾವ, ಸುಮಾತ್ರಗಳನ್ನು ಗೆದ್ದುಕೊಂಡು ಶೈಲೇಂದ್ರದ ದೊರೆ ಸಂಗ್ರಾಮ ವಿಜಯೋತ್ತುಂಗ ವರ್ಮನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಮತ್ತು ಶೈಲೇಂದ್ರದಲ್ಲಿ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ನಿರ್ಮಿಸ್ತಾನೆ. ಕ್ರಿಸ್ತಶಕ 1033ರಲ್ಲಿ ಚೀನಾ ದೇಶದ 1ನೇ ರಾಜೇಂದ್ರ ಚೋಳನು ತನ್ನ ರಾಯಭಾರಿಗಳನ್ನು ಕಳಿಸ್ತಾ. 1ನೇ ರಾಜೇಂದ್ರ ಚೋಳನಿಗಿದ್ದಂತಹ ಬಿರುದುಗಳು ಅಂತಂದರೆ ಪಂಡಿತ ಚೋಳ, ಗಂಗೈಕೊಂಡ ಚೋಳ ಮತ್ತು ಕೇದಾರ ಕೊಂಡ ಅನ್ನುವಂತಹ ಬಿರುದನ್ನು ಹೊಂದಿರ್ತಾನೆ. ಹಾಗೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಕೇಳಿದರೆ, ಚೋಳರು ಉತ್ತಮ ಆಡಳಿತ ಪದ್ಧತಿಯನ್ನು ಹೊಂದಿದ್ರು. ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸಿದ ಚೋಳರು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಹಲವಾರು ಮಂಡಲಗಳಾಗಿ ವಿಭಾಗಿಸಿದ್ದು, ಪ್ರತಿ ಮಂಡಲಗಳನ್ನು ನಾಡುಗಳಾಗಿ ಒಳನಾಡುಗಳಾಗಿ ವಿಂಗಡಿಸಲಾಗಿತ್ತು. ಗ್ರಾಮಾಡಳಿತವನ್ನು ಗ್ರಾಮ ಸಭೆಗಳು ನಡೆಸ್ತಾ ಇದ್ವು. ಇನ್ನು ಗ್ರಾಮಾಡಳಿತ. ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣ ಅಂದರೆ ಗ್ರಾಮ ಸ್ವಾಯತ್ತತೆ. ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡಂತಹ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸ್ತಾ ಇದ್ರು. 1ನೇ ಪರಾಂತಕ ಚೋಳನು ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡ್ತದೆ. ಈ ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು 30 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು 1 ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗ್ತಾ ಇತ್ತು. ಕುಡುವಲೈ ಅಂದರೆ ಅದೃಷ್ಟದ ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ ಮತ್ತು ಕೆರೆ ಕಟ್ಟೆಗಳ ಸಮಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಿತ್ತು. ಈ ಸಮಿತಿಗಳನ್ನು ವಾರ್ಯಂ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಈ ಸಮಿತಿಗಳು 360 ದಿನಗಳ ಕಾಲ ಕಾರ್ಯನಿರ್ವಹಿಸ್ತಾ ಇದ್ವು. ಗ್ರಾಮಗಳ ಆಸ್ತಿ ರಕ್ಷಣೆ ಮತ್ತು ಕಂದಾಯ ವಸೂಲಿ, ದೇವಾಲಯ, ಕೆರೆ, ತೋಪು, ಅರಣ್ಯ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಗ್ರಾಮಸಭೆ ನಿರ್ವಹಿಸ್ತಾ ಇತ್ತು. ಇನ್ನು ಸದಸ್ಯರಿಗೆ ಇರಬೇಕಾದಂತಹ ಕನಿಷ್ಠ ಅರ್ಹತೆಗಳು ಯಾವುವು ಅಂದರೆ, ಅಭ್ಯರ್ಥಿಯು ಕನಿಷ್ಠ
ಅರ್ಧ ಎಕರೆ ಕೊಡುವ ಭೂಮಿಯನ್ನು ಹೊಂದಿರಬೇಕಾಗಿತ್ತು. ಸ್ವತಃ ನಿವೇಶನದಲ್ಲಿ ಕಟ್ಟಿಸಿದ ಸ್ವಂತ ಮನೆಯಲ್ಲಿ ವಾಸವಿರಬೇಕು. 35ಕ್ಕಿಂತ ಹೆಚ್ಚು ಹಾಗೆ 70ಕ್ಕಿಂತ ಕಡಿಮೆ ವಯಸ್ಸಿನವರಿರಬೇಕು. ವೇದ ಬ್ರಾಹ್ಮಣಕಗಳು ಹಾಗೂ ವ್ಯವಹಾರ ಜ್ಞಾನವಿರಬೇಕು. ಉತ್ತಮ ಚಾರಿತ್ರ್ಯ ಉಳ್ಳವನಾಗಿರಬೇಕಾಗಿತ್ತು. ಇನ್ನು ಅರ್ಹತೆಗಳು ಅಂದರೆ ಕಳೆದ 3 ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿಯ ಸದಸ್ಯನಾಗಿದ್ದರೆ ಪುನರ್ ಆಯ್ಕೆಗೆ ಅದು ಅನರ್ಹವಾಗಿರ್ತಾ ಇತ್ತು. ಸಮಿತಿಯಲ್ಲಿದ್ದು ಲೆಕ್ಕಪತ್ರಗಳನ್ನು ಸಲ್ಲಿಸಿದವರು ಅನರ್ಹರು. ದುಷ್ಟರು, ಮೋಸಗಾರರು, ಮದ್ಯ ಸೇವನೆ, ಕಳ್ಳತನ, ಬ್ರಾಹ್ಮಣ ಹತ್ಯೆ ಮತ್ತು ವ್ಯಭಿಚಾರ ಆರೋಪ ಹೊತ್ತವರು ಈ ಒಂದು ಹುದ್ದೆಗೆ ಅಂದರೆ ಸದಸ್ಯರಾಗಲಿಕ್ಕೆ ಅವರು ಅನರ್ಹತೆಯನ್ನು ಹೊಂದಿರ್ತಾ ಇದ್ದರು. ಇಷ್ಟು 4.6 ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.